ಬಟ್ ಕನ್ನಡ ಹುಟ್ಟಿದ್ದೇ ಬಾದಾಮಿ. ಕನ್ನಡ ಬೆಳೆಸ್ಕೊಂತ ರಾಜಭಾಷೆ ಬೆಳೆದಿದ್ದು ಕೂಡ ಬಾದಾಮಿ. ಇವುಗಳನ್ನು ನಾವು ಗಂಡನಿತ್ತು. ಅನಂತರ ಎಷ್ಟು ವಿಸ್ತಾರ ಹೊಂದಿತ್ತು ಬಾದಾಮಿ ವ್ಯಾಪ್ತಿ. ನಾನು ನಂತರ ಇತಿಹಾಸಕ್ಕೆ ಬರ್ತೇನೆ. ಕನ್ನಡದ ಬಳಕೆ ನೋಡಿದಾಗ ಎಲ್ಲಿತ್ತು ಬಾದಾಮಿ, ಎಲ್ಲಿಯವರೆಗೂ ಬಾದಾಮಿ ಕನ್ನಡವನ್ನು ಪಸರಿಸಿತ್ತು ಅಂತ ಕೇಳಿದರೆ ಮಧ್ಯಪ್ರದೇಶದವರೆಗೂ ನರ್ಮದಾ ದಂಡೆಯವರೆಗೂ ಕೂಡ ಕನ್ನಡ ಭಾಷೆ. ಇತ್ತೀಚೆಗೆ ಸುಮಾರು 3 ತಿಂಗಳ ಹಿಂದುಗಡೆ ಬಂದು ಮಧ್ಯಪ್ರದೇಶದ ಮನೆಯನ್ನ ಉತ್ಖನನ ಮಾಡುವಾಗ ಒಂದು ಮನೆ ಸಿಗ್ತದೆ. ಆ ಮನೆಯೊಳಗಿರುವಂಥ ಎಲ್ಲ ಲಿಪಿಗಳು ಕನ್ನಡ ಲಿಪಿಗಳಿತ್ತು. ಆ ಲಿಪಿಗಳು ಯಾವ ರೂಪಕ್ಕೆ ಹೊಂದಿದ್ದನ್ನು ಚಾಲುಕ್ಯರ ಲಿಪಿಗೆ ಸಮಾನವಾದಂಥ ಲಿಪಿಗಳು ಹೊಂದಿದೆ, ತಾಮ್ರದ ಲಿಪಿ. ಹಾಗೆಯೇ ಇರೋದ್ರಿಂದ ಬಾದಾಮಿ ಶಾಸನದ ಬಗ್ಗೆ ಮಾಡುವಾಗ ಬಾದಾಮಿಯ ಕಪ್ಪೆ ಅರಬಟ್ಟಿನ ಶಾಸನ ಹೇಳಿದ್ದಾರೆ. ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯ, ಮಾಧವನೀತ ಕರಳಿಲ್ಲ. ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯ, ಬಾಧಿಂಪ ಕಲಿಗೆ ಕಲಿಯುವ ಕಲಿತನ ಮಾಧವನೀತನ ಕರಳಿಲ್ಲ. ಏನರ್ಥ? ಈ ಕನ್ನಡಿಗರ ಒಂದು ಅಸ್ಮಿತೆಯನ್ನ ಪ್ರತಿಬಿಂಬಿಸುವಂಥ ಒಂದು ಸಣ್ಣ ಕ್ರಮ. ಮೊದಲನೇ ಶಾಸನ ಹಲ್ಮಿಡಿ ಶಾಸನ ಅಂತ ನಾವು ಹೇಳಿದ್ರೆ, ಆ ಹಲ್ಮಿಡಿ ಶಾಸನಕ್ಕಿಂತ ಮೊದಲ ಕಾಲದಲ್ಲಿ ಶಾಸನ ಆ ಕದಂಬರ ಕಾಲದಲ್ಲಿ ಲಿಪಿಯಲ್ಲಿ. ಆದರೆ ಕನ್ನಡ ಅಕ್ಷರಗಳ ಅಶೋಕನ ಶಾಸನದಲ್ಲೂ ಕಂಡುಕೊಂಡರು. ಹಾಗಿದ್ರೆ ಭಾಷೆ ಇದು ಬಹಳ ದೀರ್ಘ ಕಾಲದ್ದು. ಅದರ ಉಚ್ಚಾಯ ಸ್ಥಿತಿಯನ್ನು ತಂದಿದ್ದು, ಬಳಕೆಗೆ ತಂದಿದ್ದು, ರಾಜ ಆಡಳಿತ ಭಾಷೆಯನ್ನಾಗಿ ಮಾಡಿದ್ದು ಚಾಲುಕ್ಯರು. ಅದು ಬಾದಾಮಿ. ಬಾದಾಮಿಯವರು ನಾವಾಗಿ ಎಷ್ಟು ಅಭಿಮಾನ ಶೂನ್ಯರಾಗಿದ್ದೇವೆ ಅಂದರೆ, ನಮ್ಮ ಕನ್ನಡಿಗ ರಾಜ್ಯದ ಬಗ್ಗೆ ನಾವು ಹೇಳ್ಕೊಳ್ಳಿಕ್ಕೆ ಇಲ್ಲ, ಆತನ ಕೊಡುಗೆಗಳ ಸ್ಮರಣೆಯನ್ನು ಮಾಡೋದು. ಒಂದೇ ಒಂದು ಇವತ್ತಿನ ಕಾಲಕ್ಕೂ ಸೂಕ್ತವಾಗಿರುವ 3 ಸಾಲುಗಳ ಪದ್ಯ ಅಂತ ಹೇಳ್ತಿದ್ದಾರೆ. ಕೆಂಪು ಕೆಚ್ಚನ್ನು ತೋರಿಸಿದರೆ ಹಳದಿ ಶಾಂತಿಯನ್ನು, ಸಹೋದರತೆಯನ್ನು, ಭ್ರಾತೃತ್ವವನ್ನು ತೆಗೆದುಕೊಳ್ಳಿ. ಕನ್ನಡ ಭಾಷೆ ಎಷ್ಟು ಇತರ ಭಾಷೆಗಳನ್ನು ಸಹಿಸಿಕೊಂಡ್ರೆ ಉಳಿದ ಯಾವ ಭಾಷೆಯನ್ನು ಸಹಿಸಿಕೊಳ್ಳೋದು. ನೀವು ಕರ್ನಾಟಕದಲ್ಲಿ ಎಲ್ಲ ಭಾಷೆಗಳನ್ನು ಕಂಡುಕೊಂಡು ಸಿಗ್ತಾರೆ. ಅಷ್ಟು ಅನೇನು ಮಾಡ್ತಾರೆ, ಸಮನ್ವಯತೆಯನ್ನು ಹೊಂದಿರುವಂಥ ಭಾಷೆ ಕನ್ನಡ. ಹಾಗಾಗಿ ಆ ಕೊಡುಗೆಗಳನ್ನು ವಿಚಾರ ಮಾಡ್ತಾ ಹೋದಾಗ ಮೊಟ್ಟ ಮೊದಲೇ ನೆನಪಿಸೋದು ಮಯೂರ. ಈ ಜಪ ತಪ ಅಥವಾ ಪೂಜೆ ಪುನಸ್ಕಾರ ದಾಸೋಹ ಪ್ರವಚನ ಧಾರ್ಮಿಕ ಕಾರ್ಯಗಳು ಮಾಡದೆ ಸಾಹಿತ್ಯಿಕ ಕಾರ್ಯಗಳು ಕನ್ನಡಿಗರಲ್ಲಿ ಏಕೈಕ ಸ್ವಾಮಿಗಳು. ಎದಕ್ಕೆ ಏಕೈಕ ಹೇಳ್ತಾ ಇದ್ದೀನಿ? ಈಗ ಜಾತ್ರೆ ಅಥವಾ ಹರಿ ಹಬ್ಬ ದಿನದಲ್ಲಿ ನಮ್ಮ ಊರಾಗ ತೇರು ಎಳಿತಾರೆ. ನಮ್ಮ ಪ್ರತಿಯೊಂದು ಊರಲ್ಲಿ ತೇರು ಎಳಿತಾರ. ಆ ತೇರು ಎಳೆಯುವಾಗ ಯಾರು ಇರ್ತಾರೆ? ತೇರಲ್ಲಿ ಯಾರು ಇರ್ತಾರೆ ಹೇಳ್ರಿ ನನಗ? ತೇರಲ್ಲಿ ಯಾರು ಇರ್ತಾರ? ಆ ರಥ ಇರ್ತದ. ರಥ ಎಳೆಯುವಾಗ ರಥದಲ್ಲಿ ಯಾರು ಕೊಡ್ತಾರಪ್ಪ? ಅಲ್ಲಿರ್ತಕ್ಕಂಥ ದೇವರು ಕೊಡ್ತಾರ, ಆ ಊರಿನ ದೇವರು ಅಂತ ಇರ್ತಾರೆ. ಬಟ್ ಇವ್ರು ಏನ್ ಮಾಡ್ತಾರೆ ಸರ್ ಗೊತ್ತಾ? ಇವರು ಪರಮ ಪೂಜ್ಯ ಸ್ವಾಮಿಗಳು ಏನ್ ಮಾಡ್ತಾರಂದ್ರ, ಕನ್ನಡಗೋಸ್ಕರನ ತೇರನ್ನ ಕಟ್ಟಿ ಆ ಕನ್ನಡ ತೇರದಲ್ಲಿ ಏನಿರ್ತಾರಪ್ಪ ಅಂದ್ರ, ಯಾರಿರ್ತಾರ? ಭುವನೇಶ್ವರಿ ತಾಯಿ ಗುರ್ತಿ ಇಟ್ಟಿರ್ತಾರ. ಭುವನೇಶ್ವರಿಯ ಫೋಟೋ ಇಟ್ಟಿರ್ತಾರ. ಭುವನೇಶ್ವರಿ ತಾಯಿ ಫೋಟೋ ಇಟ್ಟು ಸದಾಕಾಲ ನವೆಂಬರ್ 1ರಿಂದ ಪ್ರತಿ ನವೆಂಬರ್ ಕೊನೆಯವರೆಗೂ ಕೂಡ ಅದ ತೇರು ಎಳಿತಿರ್ತಾರೆ. ಅದರ ಜೊತೆಗೆ ಈ ನಮ್ಮ ಹಸಿಗೋಡೆ ಎರಡರಂತೆ ಹುಸಿ ಹೋಗದ ಕನ್ನಡ ಬಸವಾದಿ ಶರಣರನ್ನ
ಯಡಿಯೂರು ಯತಿ ತೋಟದ ಸಿದ್ಧಲಿಂಗ ಶ್ರೀಗಳನ್ನು ಸ್ಮರಿಸ್ತಾ ಕನ್ನಡ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆ ದೊರೆಸ್ವಾಮಿ ವಿರಕ್ತ ಮಠ ಬೈರನಟ್ಟಿ ಹಾಗೂ PM ಶ್ರೀ ಜವಾಹರ್ ನವೋದಯ ವಿದ್ಯಾಲಯ ಚಿರಕೊಪ್ಪ ಇವರ ಸಹಯೋಗದಲ್ಲಿ ಅಂತಹ ಐತಿಹಾಸಿಕ ಘಟನೆಗಳನ್ನು ಐತಿಹಾಸಿಕ ಅನೇಕ ಅಧ್ಯಾಯಗಳನ್ನು ನಾವೆಲ್ಲ ಓದಿದಾಗ ಮಾತ್ರ ನಮ್ಮ ನಾಡು ನುಡಿ ನಮ್ಮ ನೆಲದ ಬಗ್ಗೆ ಯಾರ್ಯಾರು ಏನು ಸಾಧನೆ ಮಾಡಿದರು ಅದರಿಂದ ಸಿದ್ಧಿಸಿದರು ಆ ಮೂಲಕ ಏನು ತ್ಯಾಗ ಮಾಡಿದರು ಅನ್ನೋದನ್ನು ನಮಗೆಲ್ಲ ತಿಳಿಸಿಕೊಡ್ತದೆ ಅಂತ ಇತಿಹಾಸವನ್ನು ತಾವೆಲ್ಲ ಇಡೀ ದೇಶ ವಿದೇಶದಿಂದ ಅಚಲನ್ ಅಂತಕ್ಕಂಥ ಆ ಕಲಾವಿದರ ಹತ್ರ ಬಂದು ಬಹಳಷ್ಟು ಜನ ನೃತ್ಯವನ್ನು ಕಲಿತಿದ್ರು. ಅಚಲನ್ನಿಂದ ತರಬೇತಿಗೊಂಡಿರ್ತಕ್ಕಂಥ ನೃತ್ಯಗಾರರಿಗೆ ದೇಶ ವಿದೇಶದಲ್ಲಿ ಬಹಳಷ್ಟು ಬೇಡಿಕೆ ಇತ್ತು. ಅಚಲನ್ನ ರುಜುವನ್ನು ತಾಡವಳಿಯಲ್ಲಿ ಹಾಕಿಸಿಕೊಂಡು ನಮ್ಮ ಶಿಷ್ಯ ಅಂತ ಹೇಳಿ ಯಾರು ಬಳಸ್ಕೊಂಡು ಹೋಗ್ತಾರೆ ಅವುಗಳನ್ನು ಬೇರೆ ಬೇರೆ ರಾಜ ಮಹಾರಾಜರಿಗೆ ತೋರಿಸಿದಾಗ ಒಂದಕ್ಕೆ ಎರಡು ಪಟ್ಟು ಸಂಭಾವನೆಯನ್ನು ಕೊಟ್ಟು ಅವರನ್ನ ಆಸ್ಥಾನದ ನೃತ್ಯಗಾರರನ್ನಾಗಿ ನೇಮಿಸುತ್ತಿದ್ದರು ಅನ್ನುವಂತಹದ್ದು ಇದು ಬದಾಮಿಯ ಒಂದು ಅಚಲನ್ನ ಒಂದು ತರಬೇತಿಯ ಹೆಮ್ಮೆ ಅಂತಕ್ಕಂಥದ್ದನ್ನು ನಾವೆಲ್ಲ ತಿಳ್ಕೋಬೇಕು. ದೇವಾಲಯ ಐಹೊಳೆಯಲ್ಲಿರತಕ್ಕಂಥ ದೇವಾಲಯ, ಈ ಕೊಲ್ಲೂರಿನಲ್ಲಿರತಕ್ಕಂಥ ಪರಮೇಶ್ವರ ದೇವಾಲಯ ಒಂದೇ ಎರಡೇ ಮಾತೃಕಂತ ಈ ಬನಶಂಕರಿ ದೇವಾಲಯದಂತ ಎಲ್ಲವುಗಳನ್ನ ನಿರ್ಮಾಣ ಮಾಡಿರ್ತಕ್ಕಂಥವರು ಬದಾಮಿ ಚಾಲುಕ್ಯರು ಅನ್ನುವಂಥದ್ದು. ಅಂತ ಚಾಲುಕ್ಯರು ಕನ್ನಡಕ್ಕೆ ಅನೇಕ ಗ್ರಂಥಗಳನ್ನ ಕೊಡೋದ್ರ ಜೊತೆಗೆ ಆ ಕಾಲದಲ್ಲಿ ಕವಿಗಳನ್ನ, ಸಾಹಿತಿಗಳನ್ನ, ಲೇಖಕರನ್ನ ಗಮಕ ವಾಚನ ಮಾಡತಕ್ಕಂಥವನ್ನೆಲ್ಲ ಅವರಿಗೆ ರಾಜ್ಯದಲ್ಲಿ ಒಳ್ಳೆ ಪ್ರತಿ ವರ್ಷ ನೀವು ಕನ್ನಡ ಕಾರ್ಯಕ್ರಮ ಮಾಡ್ತೀರಾ ಅಂತ ಹೇಳಿ ಕೇಳಿದಾಗ ನನಗೆ ಖುಷಿಯಾಯಿತು. ಹಾಗಾಗಿ ಕನ್ನಡದ ಗಾಳಿ, ಕನ್ನಡದ ಆಹಾರ, ಕನ್ನಡದ ಗಾಳಿಗಳಲ್ಲಿ ಇರತಕ್ಕಂಥ ಅವರು ಈ ಕನ್ನಡವನ್ನು ಒಪ್ಪಿಕೊಳ್ಳೋದ್ರ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ಸಂತೋಷದಿಂದ ಪಾಲ್ಗೊಂಡಿದ್ದಾರೆ ಎನ್ನುವಂತಹದ್ದು. ಕೇರಳದ ಅನೇಕ ಭಾಗ ಅದು ಕರ್ನಾಟಕದಲ್ಲಿ ಇತ್ತು. ಕೈಯಾರ ಅಂತ ಹೇಳಿ ಅವರು ಏನು ಕಾಸರಗೋಡಿನವರು, ಕಾಸರಗೋಡು ಕರ್ನಾಟಕದಲ್ಲೇ ಇದ್ದದ್ದು. ಆ ನಂತರದಲ್ಲಿ ಭಾಷಾ ಪ್ರಾಂತ್ಯದಲ್ಲಿ ಅವರಿಂದ ಆಶೀರ್ವಾದ ಪಡೆಯಲು ನಾವೆಲ್ಲರೂ ಪುನೀತರಾದೆವು.
ಪುನೀತರಾಗಿ ಪುನೀತರಾಗಿ ಪುನೀತರಾಗಿ. ಪುನೀತರಾಗಿ. ಅದಕ್ಕೆ ತಮ್ಮೆಲ್ಲರ ಪರವಾಗಿ ಸ್ವಾಮೀಜಿಯವರಿಗೂ ಮತ್ತು ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ನನ್ನ ಹೃದಯಪೂರ್ವಕ ಧನ್ಯವಾದ. ಧನ್ಯವಾದ. ಜೈ ಕನ್ನಡ ಮಾತಾ.